ವಿದ್ಯಾರ್ಥಿಗಳೇ, ಇವತ್ತು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಮಾಣ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಇವರ ವತಿಯಿಂದ ರಿಲೀಸ್ ಆಗಿರುವಂತಹ ಒಂದು ಕ್ವಶನ್ ಪೇಪರ್, ಪ್ರಥಮ ಭಾಷೆ ಕನ್ನಡ ಕ್ವಶನ್ ಪೇಪರ್ SSLC ವಿದ್ಯಾರ್ಥಿಗಳಿಗೆ ಪೂರ್ವ ಸಿದ್ಧತಾ ಪರೀಕ್ಷೆ ಫೆಬ್ರವರಿ ಮಾರ್ಚ್ 2024ರಲ್ಲಿ ನಡೆದಿರುವಂತಹ ಕ್ವಶನ್ ಪೇಪರ್. ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ. ಇದು ಒಟ್ಟು 100 ಅಂಕಗಳಿಗೆ ಸಂಬಂಧಿಸಿದಂತಹ ಕ್ವಶನ್ ಪೇಪರು. ಇದು 26/7/2024ರಲ್ಲಿ ನಡೆದಿರುವಂತಹ ಎಕ್ಸಾಮದ ಒಂದು ಕ್ವಶನ್ ಪೇಪರ್ ಆಗಿದೆ. ಪ್ರಥಮ ವರ್ಷ ಲ್ಯಾಂಗ್ವೇಜ್ ಕನ್ನಡ ಸಬ್ಜೆಕ್ಟ್ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ, ಫಸ್ಟ್ ಲ್ಯಾಂಗ್ವೇಜ್ ಇರುವಂತಹ ವಿದ್ಯಾರ್ಥಿಗಳ ಒಂದು ಕ್ವಶನ್ ಪೇಪರ್ ಆಗಿದೆ. ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಕೊಡಲಾಗಿದೆ. ಅಂದರೆ ಉತ್ತರಗಳನ್ನು ಆರಿಸಿ ಬರೀಬೇಕಾಗುತ್ತೆ. 6 ಅಂಕಗಳು ಇದರಲ್ಲಿ ಇರ್ತವೆ. ಒಟ್ಟು 6 ಕ್ವಶನ್ಸ್ಗಳು ಇರ್ತವೆ ಇದರಲ್ಲಿ. ಇಲ್ಲಿ ನೋಡ್ತಾ ಹೋಗ್ಬೋದು. ಒಂದನೇ ಕ್ವಶನ್ ಮತ್ತೆ 2, 3 ಒಟ್ಟು 6 ಕ್ವಶನ್ಸ್ಗಳನ್ನು ಇಲ್ಲಿ ಕೊಡಲಾಗಿದೆ. ಇದು ಮಲ್ಟಿಪಲ್ ಚಾಯ್ಸ್ ಅಂತ ಕರಿತೀವಿ. ಆಮೇಲೆ ಎರಡನೇ ಕ್ವಶನ್ 4 ಮಾರ್ಕ್ಸಿಗೆ ಇರುತ್ತೆ. ಇಲ್ಲಿ ಕೂಡ ಒಂದು ಮಾರ್ಕ್ಸಿಗೆ ಒಂದು ಕ್ವಶನ್ ಇರುತ್ತೆ. ಒಟ್ಟು 4 ಅಂಕಗಳು. ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ 3 ಪದ ಸೇರಿ ಒಂದು ಪದ ಸಂಬಂಧಿಸಿದ ಪದ ಬರೀಬೇಕು. ಅಂದರೆ ಇಲ್ಲಿ ಉದಾಹರಣೆಗೆ ಇಲ್ಲಿ ಕೊಟ್ಟಿರೋ ಕಳುಹಿಸಿದ್ದಾರೆ, ಸಕ್ಕಾರಿ, ಮುಂದೆ ಏನು ಬರುತ್ತೆ ಆನ್ಸರ್. ಅಂದರೆ ಇಲ್ಲಿ ಒಟ್ಟು ಮೊದಲೆರಡು ಪದಗಳಿರುವ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದಂತಹ ಪದವನ್ನು ಬರೀಬೇಕು. ಇಲ್ಲಿ ಉದಾಹರಣೆಗೆ ಇಲ್ಲಿ ಕೊಟ್ಟಿದ್ದಾರೆ 1ನೇ ಪದ ಮತ್ತು 2ನೇ ಪದಕ್ಕೆ ಸಂಬಂಧಿಸಿದ ಕೊಟ್ಟಿದ್ದಾರೆ. 3ನೇ ಪದಕ್ಕೆ ಇಲ್ಲಿ ಏನು ಮಾಡಿಲ್ಲ ಅಂತಂದರೆ ಆನ್ಸರನ್ನು ನಾವು ಬರೀಬೇಕಾಗುತ್ತೆ. ಇದಕ್ಕೆ ಒಟ್ಟು 4 ಅಂಕಗಳು ಇದ್ದಾವೆ. ನೆಕ್ಸ್ಟು 3ನೇ ಮೇನ್ ಕ್ವಶನ್ ಒಳಗಡೆ ಒಂದು ವಾಕ್ಯದಲ್ಲಿ ಉತ್ತರಿಸಬೇಕು. ಒಟ್ಟು 7 ಕ್ವಶನ್ಗಳನ್ನು ಇಲ್ಲಿ ಕೊಡಲಾಗಿದೆ. 7 ಕ್ವಶನ್ಗಳಿಗೆ ನೀವು ಒಂದೊಂದು ವಾಕ್ಯದಲ್ಲಿ ನೀವು ಉತ್ತರಿಸಬೇಕಾಗತ್ತೆ. ಉದಾಹರಣೆಗೆ ಇಲ್ಲಿ ಒಂದು ಕವಿ ಕುವೆಂಪು ನೋಡಿದ ಅಡಿಕೆಯ ತೋಟ ಎಲ್ಲಿದೆ, ಇದು ಒಂದು ಲೈನಲ್ಲಿ ಬರೀಬೇಕು. ದ್ರೋಣ ಪರಶುರಾಮ ಬಳಿ ಏಕೆ ಬಂದನು, ಒಂದು ಲೈನಲ್ಲಿ ಬರೀಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ 4ನೇ ಮೇನ್ ಕ್ವಶನ್ನು 3 ಅಥವಾ 4 ವಾಕ್ಯಗಳಲ್ಲಿ ಬರೀಬೇಕು. 2 ಮಾರ್ಕ್ಸಿಗೆ ಒಂದು ಕ್ವಶನ್ ಇರುತ್ತೆ. ಒಟ್ಟು 10 ಕ್ವಶನ್ಗಳು ಇರ್ತವೆ. 20 ಮಾರ್ಕ್ಸಿಗೆ ನೀವು 10 ಕ್ವಶನ್ಸ್ಗಳನ್ನು ಬರೀಬೇಕು. ಒಂದೊಂದು ಕ್ವಶನ್ಗೆ 2 ಮಾರ್ಕ್ಸ್ ಇರುತ್ತೆ. ಉದಾಹರಣೆಗೆ ಇಲ್ಲಿ ನೋಡ್ಬೋದು, ಲಕ್ಷ್ಮಣನು ಅಣ್ಣನನ್ನು ಹೀಗೆ ಸಂತೈಸಿದನು, ಇದು 2 ಅಥವಾ 3 ವಾಕ್ಯದಲ್ಲಿ ಬರೀಬೇಕಾಗತ್ತೆ, 3 ಲೈನ್ದಲ್ಲಿ ಬರೀಬೇಕಾಗತ್ತೆ. ಆ ರೀತಿಯಾಗಿ ಇಲ್ಲಿ ಏನದ ಅಂದ್ರೆ ಇಲ್ಲಿ ಒಟ್ಟು 10 ಕ್ವಶನ್ಗಳನ್ನು ಇಲ್ಲಿ ಕೊಡಲಾಗಿದೆ. 10 ಕ್ವಶನ್ಗಳಿಗೆ ಮಾತ್ರ ನೀವು ಉತ್ತರಿಸಬೇಕಾಗತ್ತೆ. ಇದರಲ್ಲಿ 5ನೇ ಕ್ವಶನ್ನು 3 ಮಾರ್ಕ್ಸಿಗೆ ಒಂದು ಕ್ವಶನ್ ಇದೆ. ಒಟ್ಟು 2 ಕ್ವಶನ್ಗಳಿದ್ದಾವೆ. ಇದರಲ್ಲಿ ಏನಂದರೆ ಕವಿ, ಅವರ ಸಾಹಿತ್ಯ, ಜನ್ಮಸ್ಥಳ, ಕಾಲ, ಕೃತಿ, ಬಿರುದು, ಪ್ರಶಸ್ತಿ ಇವುಗಳ ಬಗ್ಗೆ ಬರೀಬೇಕಾಗತ್ತೆ. ಉದಾಹರಣೆಗೆ ಇಲ್ಲಿ ವಿಕ್ರು ಗೋಕಾಕ್ ಅವರು ಕೊಟ್ಟಿದ್ದಾರೆ. ಅವರು ಕವಿ, ಸಾಹಿತಿಗಳ ಸ್ಥಳ ಎಲ್ಲಿ ಹುಟ್ಟಿದ್ರು, ಅವರು ಯಾವ ಕಾಲದಲ್ಲಿದ್ದರು, ಯಾವ ಕಾಲದಲ್ಲಿ ಹುಟ್ಟಿದ್ರು, ಜನನ ಮತ್ತು ಮರಣ ಮತ್ತು ಕೃತಿ ಯಾವುದು, ಬಿರುದುಗಳು ಯಾವುವು, ಪ್ರಶಸ್ತಿಗಳು ಯಾವ ಸಿಕ್ಕಿದ್ದಾವೆ, ಇವುಗಳನ್ನು ಇಲ್ಲಿ ಬರೀಬೇಕಾಗತ್ತೆ. ಒಟ್ಟು 2 ಕ್ವಶನ್ಗಳು 3 ಮಾರ್ಕ್ಸಿಗೆ ಹೊಂದಿರುತ್ತೆ. ಒಟ್ಟು 6 ಮಾರ್ಕ್ಸ್ಗಳನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ನು 6ನೇ ಕ್ವಶನ್ನು, ಈ ಕೆಳಗಿನ ಗದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸು ಹೆಸರನ್ನು ಬರೀಬೇಕು. ಇಲ್ಲಿ ಒಂದು ಕ್ವಶನ್ ಇದೆ 3 ಮಾರ್ಕ್ಸಿಗೆ. ಇದಕ್ಕೆ ಘನ ವಿಭಾಗ ಹಾಕಬೇಕು, ಛಂದಸ್ಸನ್ನು ಹಾಕಬೇಕು ಮತ್ತು ಪ್ರಸ್ತಾರ ಹಾಕಿ ಏನು ಮಾಡಬೇಕಂದ್ರೆ ಇದನ್ನು ವಿವರಿಸಬೇಕಾಗತ್ತೆ. ನೆಕ್ಸ್ಟ್ 7ನೇ ಕ್ವಶನ್ನು ಒಂದೇ ಒಂದು ಕ್ವಶನ್ ಇದೆ 3 ಮಾರ್ಕ್ಸಿಗೆ. ಇಲ್ಲಿ ಅಂದರೆ ಅಲಂಕಾರದ ಹೆಸರು ಬರೀಬೇಕು, ಲಕ್ಷಣ ಬರೀಬೇಕು, ಸಮನ್ವಯವನ್ನು ಬರೀಬೇಕು. ಒಂದೇ ಒಂದು ಕ್ವಶನ್ ಇದೆ. ನೆಕ್ಸ್ಟ್ 8ನೇ ಕ್ವಶನ್ನು, ಇದು ಕೂಡ 3 ಮಾರ್ಕ್ಸಿಗೆ ಒಂದೇ ಒಂದು ಕ್ವಶನ್ ಇರೋದು. ಗಾದೆ ಯಾವುದಾದ್ರೂ ಒಂದು ಗಾದೆಯನ್ನು, ಇಲ್ಲಿ 2 ಗಾದೆ ಏನು ಮಾಡಬೇಕಂದ್ರೆ ಯಾವುದಾದ್ರೂ ಒಂದು ಗಾದೆಯನ್ನು ಮಹತ್ವದೊಂದಿಗೆ ವಿಸ್ತರಣೆ ಮಾಡಬೇಕು. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು, ಅಥವಾ ಇನ್ನೊಂದಿದೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತು. 2ರಲ್ಲಿ ಒಂದನ್ನು ನೀವು ಒಂದನ್ನು ಏನು ಮಾಡಬೇಕು, ಮಹತ್ವವಾಗಿ ಎಕ್ಸ್ಪ್ಲನೇಷನ್ 3 ಮಾರ್ಕ್ಸಿಗೆ ಮಾಡಬೇಕಾಗತ್ತೆ. ನೆಕ್ಸ್ಟ್ 6 ಕ್ವಶನ್ಗಳಿದ್ದಾವೆ. 3 ಮಾರ್ಕ್ಸಿಗೆ ಒಂದು ಕ್ವಶನ್ನು. ಒಟ್ಟು 18 ಮಾರ್ಕ್ಸ್ಗಳಿದ್ದಾವೆ. ಇವುಗಳು ಏನಪ್ಪ ಅಂದರೆ ಸಂದರ್ಭ ಮತ್ತು ಸಾರಸ್ಯಗಳನ್ನು ಕೂಡಿ ಬರೀಬೇಕಾಗುತ್ತೆ. ವಾಕ್ಯ ಅಥವಾ ಹೇಳಿಕೆಗಳನ್ನು ಕೊಟ್ಟಿದ್ದಾರಲ್ಲ, ಅವುಗಳನ್ನು ಏನು ಮಾಡಬೇಕಿಲ್ಲಿ ಸಂದರ್ಭ ಸಹಿತ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. 3 ಮಾರ್ಕ್ಸಿಗೆ ಒಂದು ಕ್ವಶನ್ ಇರುತ್ತೆ. ನೆಕ್ಸ್ಟ್ 10ನೇ ಕ್ವಶನ್ನು ಪದ್ಯ ಭಾಗವನ್ನು ಪೂರ್ಣಗೊಳಿಸೋದು. ಒಂದು ಪದ್ಯ ಭಾಗವನ್ನು ಕೊಟ್ಟಿದ್ದಾರೆ, ಇಲ್ಲಿ 4 ಮಾರ್ಕ್ಸಿಗೆ ಅದನ್ನು ಪೂರ್ಣಗೊಳಿಸಬೇಕಾಗತ್ತೆ. ಅಥವಾ ಇದು ಬೇಡ ಅಂತಂದರೆ ನೀವು ಇಲ್ಲಿ ಮೇಲೆ 2 ಕೊಟ್ಟಿರ್ತಾರೆ ಪದ್ಯ ಭಾಗವನ್ನು, 2ರಲ್ಲಿ ಯಾವುದಾದ್ರು ಒಂದನ್ನು ನೀವು ಇಲ್ಲಿ ಪೂರ್ಣಗೊಳಿಸಬೇಕು. 11ನೇ ಕ್ವಶನ್ನು, ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯ ಆಧರಿಸಿ ಬರೀಬೇಕು. ಅಂದರೆ ಇದರಲ್ಲಿ ಏನು ಅಡಕವಾಗಿದೆ, ಏನಿದೆ, ಮೀನಿಂಗ್ ಏನಿದೆ, ಅರ್ಥ ಏನಿದೆ, ಅದನ್ನು 4 ಮಾರ್ಕ್ಸಿಗೆ ಬರೀಬೇಕಾಗತ್ತೆ. 12ನೇ ಕ್ವಶನ್, ಇಲ್ಲಿ ಒಂದು ಕ್ವಶನ್ ಬರೀಬೇಕು. 41ರಲ್ಲಿ ಅಥವಾ ಕೊಟ್ಟಿದ್ದಾರೆ. ಇದು 4 ಮಾರ್ಕ್ಸಿಗೆ ಒಂದಿದೆ. ಒಟ್ಟು 2 ಇದ್ದಾವೆ, 4 ಇದ್ದಾವೆ. ಇದರಲ್ಲಿ ಯಾವುದಾದ್ರು 2 ಬರೀಬೇಕು. ಉದಾಹರಣೆಗೆ ಇದನ್ನು ಬರೆದರೆ ಇದನ್ನು ಬರೀಬೇಕು, ಅಥವಾ ಇದನ್ನು ಬರೆದ್ರೆ ಇದನ್ನು ಬರೀಬೇಕು. ನೆಕ್ಸ್ಟ್ 13ನೇ ಕ್ವಶನು,
ಒಂದಿದೆ 4 ಮಾರ್ಕ್ಸಿಗೆ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಅದನ್ನ ಮೊದಲು ಓದ್ಕೋಬೇಕು. ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವಂಥ ಪ್ರಶ್ನೆ ಪತ್ರಿಕೆ ಉತ್ತರವನ್ನು ಬರೀಬೇಕು. ಅಂದರೆ ಇಲ್ಲಿ ಓದ್ಕೋಬೇಕು ಇದನ್ನ ಗದ್ಯವನ್ನು. ಇಲ್ಲಿ ಏನು ಮಾಡಬೇಕಂತಂದರೆ ಕೊಟ್ಟಿರುವಂಥ 2 ಕ್ವಶನ್ಗಳ ಆನ್ಸರ್ಗಳನ್ನು ಬರೀಬೇಕು. ಆಮೇಲೆ 14ನೇ ಕ್ವಶನ್ನು 5 ಮಾರ್ಕ್ಸಿಗೆ ಒಂದಿದೆ. ಒಂದಕ್ಕೆ ಕೊಟ್ಟಿರುವಂಥ ಮಾಹಿತಿಯನ್ನು ಆಧರಿಸಿ ಪತ್ರ ಬರೀಬೇಕಾಗತ್ತೆ. ಇಲ್ಲಿ ಪತ್ರ ಬರೆಯಿದೆ 5 ಮಾರ್ಕ್ಸಿಗೆ ಪತ್ರ ಬರೆಯಿದೆ. ಲಾಸ್ಟ್ ಕ್ವಶನ್ನು 15ನೇದು 5 ಮಾರ್ಕ್ಸಿಗೆ ಒಂದನ್ನು ವಿವರಿಸಿ ಎಕ್ಸ್ಪ್ಲನೇಷನ್ ಮಾಡಬೇಕು. ಒಂದನ್ನು ಏನು ಮಾಡಬೇಕು, ಪ್ರಬಂಧ ಬರೀಬೇಕು. ಯಾವುದಾದ್ರೂ ಒಂದನ್ನು ಮಾತ್ರ ಬರೀಬೇಕು. ಇಲ್ಲಿ 2 ಅಥವಾ ಕೊಟ್ಟಿದ್ದಾರೆ, 1 ಅಥವಾ 2 ಕೊಟ್ಟಿದ್ದಾರೆ. 2ರಲ್ಲಿ ಒಂದನ್ನು ನೀವು ಸಾರಾಂಶವಾಗಿ ಬರೀಬೇಕಾಗುತ್ತೆ, ಪ್ರಬಂಧವನ್ನು ಬರೀಬೇಕಾಗುತ್ತೆ.